ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಿಮ್ಗೇನಾದರೂ ಬೇಜಾರಾಗಿದೆಯಾ? ಇಫ್ ಆಗಿದ್ದರೆ ನನ್ನ ಕಡೆಯಿಂದ ಅದಕ್ಕೆ ಸಮಾಧಾನ ಹೇಳುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಮೆಸೇಜಸ್ ಬರ್ತಾ ಇರುತ್ತೆ. ಅವ್ರವ್ರ ಪ್ರಾಬ್ಲಮ್ಸ್ ಆಗಲಿ ಅಥವಾ ಅವರು ಫೇಸ್ ಮಾಡ್ತಿರೋ ಸಿಚುವೇಶನ್ಸ್ ಆಗಲಿ ಅದನ್ನು ಹೇಳಿಬಿಟ್ಟು ಹೀಗೆಲ್ಲ ಆಗ್ತಾಯಿದೆ, ಏನು ಮಾಡಬೇಕು, ಬೇಜಾರಾಗಿದೆ, ಏನಾದರೂ ಹೇಳಿ ಅಂತ ಮೆಸೇಜ್ ಬರ್ತಾ ಇರುತ್ತೆ. ನಾರ್ಮಲಿ ನಾನು ಅದಕ್ಕೆ ಇಂಡಿವಿಜುವಲಾಗಿ ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇರ್ತೀನಿ. ಸೊ ಬೇಜಾರಾದಾಗ ಏನು ಮಾಡಬೇಕು ಅಂತ ಅನ್ನೋದಾದರೆ, ನಾರ್ಮಲಿ ಯಾವುದಾದ್ರೂ ಒಂದು ವಿಷಯ ನಮಗೆ ಬೇಜಾರಾಗುತ್ತೆ, ನಮಗೆ ಬೇಕಾಗಿರೋದ್ರಿಂದನೇ ಆಗುತ್ತೆ ಅಥವಾ ಕೆಲವೊಂದು ಸಿಚುವೇಶನ್ಸಿಂದ ಬೇಜಾರಾಗುತ್ತೆ, ಅದೆಲ್ಲ ಸಹಜ. ಆದರೆ ಬೇಜಾರಾದಾಗ ಫಸ್ಟು ಆ ಬೇಜಾರಾಗಿರೋದನ್ನು ಬೇಜಾರಾಗೋದಕ್ಕೆ ಬಿಡಿ. ಆ್ಯಂಡ್ ಬೇಜಾರಾಗಿ ಯಾವುದೇ ಕಾರಣಕ್ಕೂ ಬೇಜಾರಾಗಿದೆ ಅಂತ ಅಥವಾ ಓಕೆ ಅಂತ ಸ್ಕಿಪ್ಪೆಲ್ಲ ಮಾಡಬೇಡಿ. ಓಕೆ, ಯಾಕೆಂದರೆ ಬೇಜಾರಾದಾಗಲೇ ಅದಕ್ಕೇನಾದರೂ ರಿಯಾಕ್ಷನ್ ಅಥವಾ ಆ್ಯಕ್ಷನ್ ಅಂತ ಆದಾಗಲೇ ಅದು ಸ್ವಲ್ಪ ಕಮ್ಮಿ ಅಂತ ಆಗೋದು ಅಥವಾ ಅದರಿಂದ ನಾವೇನಾದರೂ ಒಂದು ತಿಳ್ಕೊಂಡು ಅಥವಾ ಕಲ್ತ್ಕೊಂಡು ಮುಂದೆ ಹೋಗೋಕ್ಕಾಗೋದು. ಇಫ್ ನಾವು ಅದನ್ನು ಬಿಟ್ಟು ಸ್ಕಿಪ್ ಮಾಡ್ತೀವಿ ಅಥವಾ ಮುಂದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಮತ್ತೆ ಇನ್ನೊಂದು ಸಲ ಫ್ಯೂಚರಲ್ಲಿ ಅದು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಬೇಜಾರಾಗ್ತಾ ಹೇಗೆ ಅನಿಸುತ್ತೆ ಅಂತಂದರೆ ಲೈಕ್ ಸಾಕು ಅಂತ ಅನಿಸ್ಬಿಡುತ್ತೆ ಅಥವಾ ಬೇಜಾರು ಸ್ವಲ್ಪ ಕಮ್ಮಿ ಅಂತೂ ಆಗುತ್ತೆ. ಆಗ ಯೋಚನೆ ಮಾಡಿ, ಇಷ್ಟೆಲ್ಲ ಬೇಜಾರಾದೆ, ನಾನು ಈ ವಿಷಯಕ್ಕೆ ಬೇಜಾರಾದೆ, ಈ ವಿಷಯಕ್ಕೆ ಇಷ್ಟೊಂದೆಲ್ಲ ಬೇಜಾರಾಗೋ ಅವಶ್ಯಕತೆ ಇದೆಯಾ, ಅಥವಾ ಈ ವಿಷಯ ನಾನು ಇಷ್ಟೊಂದು ಬೇಜಾರಾಗೋಷ್ಟು ಡಿಸರ್ವ್ ಮಾಡುತ್ತಾ ಅಂತ ಯೋಚನೆ ಮಾಡಿ. ಸರಿನಾ? ಇಫ್ ನಿಮಗೆ ಹಂಗೆ ಅನಿಸಿದ್ರೆ ಏನು ಮಾಡೋದಕ್ಕಾಗಲ್ಲ. ಬಟ್ ಆದರೆ ಇಫ್ ನಿಮಗೆ ಓಕೆ ಸುಮ್ಮನೆ ಇಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಈ ವಿಷಯಕ್ಕೆ, ಇದೇನಿದು ಇಗ್ನೋರ್ ಮಾಡ್ಬೋದಿತ್ತಲ್ಲ ನಾನು ಅಂತ ಅನಿಸಿದ್ರೆ ನೋ ಸೆಕೆಂಡ್ ಥಾಟ್, ಅಲ್ಲಿಗೆ ಆ ವಿಷಯನ ಇಗ್ನೋರ್ ಮಾಡಿ ನಾರ್ಮಲಾಗಿರೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಯಾವುದ್ರ ಬಗ್ಗೆ ಎಷ್ಟೇ ಯೋಚನೆ ಮಾಡ್ತಾಯಿದ್ರು, ಬೇಜಾರಾಗ್ತಾಯಿದ್ರು, ನಿಜವಾಗ್ಲೂ ವಿಷಯ ಯಾವತ್ತೂ ಸರಿ ಹೋಗೋದಿಲ್ಲ. ನಾವು ಅದಕ್ಕೋಸ್ಕರ ಏನಾದರೂ ಒಂದು ಆ್ಯಕ್ಷನ್ಸ್ ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ತಗೊಳ್ಳೋವರೆಗೂ ಆ ವಿಷಯ ಹಾಗೇ ಉಳ್ಕೊಳ್ಳುತ್ತೆ. ಓಕೆನಾ? ಆ್ಯಕ್ಚುಲಿ ಇವತ್ತಿನ ಜಗತ್ತಲ್ಲಿ ನಾವು ಹೇಗೆ ಮುಳುಗೋಗಿದ್ದೀವಿ ಅಂತಂದರೆ, ಖುಷಿಯಾಗಿರೋದಕ್ಕೆ ದಾರಿಗಳನ್ನ ಹುಡ್ಕೋವಂಥ ಪರಿಸ್ಥಿತಿ ಎಲ್ರಿಗೂ ಬಂದಿದೆ. ಸೊ ಅದೊಂಥರ ವಿಪರ್ಯಾಸ. ಆದರೆ ಯಾವುದೇ ಕಾರಣಕ್ಕೂ ಖುಷಿನ ಹುಡ್ಕೋಬೇಕು ಅನ್ನೋದಕ್ಕಿಂತ ಖುಷಿಯಾಗಿರೋದಕ್ಕೆ ನಾವು ಟ್ರೈ ಮಾಡಬೇಕು. ನಾವೇನು ಮಾಡ್ತೀವಿ ಅಂತಂದರೆ ಬೇಜಾರಾಗಿರೋದಕ್ಕೇ ದಾರಿಗಳನ್ನ ಹುಡುಕ್ತಾ ಇದ್ದೀವಿ ಅಂತ ಎಲ್ಲೋ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಮಗೆ ಎಂಥ ಒಳ್ಳೆ ಸಿಚುವೇಶನಲ್ಲಿ ಇದ್ದರೂ ಕೂಡ ಅಥವಾ ಖುಷಿ ಆಗುವಂಥ ಸಿಚುವೇಶನ್ ನಮಗೆ ಇದ್ದರೂ ಕೂಡ ನಮಗೆ ವಾಪಸ್ ಮತ್ತೆ ಬೇಜಾರೇ ಆಗುತ್ತೆ ಹೊರತು ಖುಷಿ ಅಂತೂ ಮತ್ತೆ ಸಿಗೋದಿಲ್ಲ. ಸೊ ಆದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡೋಣ. ಸೊ ದಟ್ ನಮ್ಮ ಸುತ್ತಮುತ್ತ ಇರೋನು ನಾವು ಚೆನ್ನಾಗಿ ನೋಡ್ಕೋಬೋದು. ನಾವು ಖುಷಿಯಾಗಿರೋಣ, ನಮ್ಮ ಜೊತೆಲಿರೋನು ಖುಷಿಯಾಗಿ ನೋಡ್ಕೊಳ್ಳೋಣ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವಾಗಾದರೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಿಮ್ಮೆಲ್ಲರದು ತುಂಬಾ ಚೆನ್ನಾಗಿರಲಿ. ಹ್ಯಾವ್ ಎ ಗುಡ್ ಡೇ.